ಅರೆ ಏನಿದು, ಅಕ್ಕಪಕ್ಕ ರೂಮಲ್ಲೆಲ್ಲ ಹುಡ್ಕಾಟ್ ನೋಡ್ದ್ಯಾ? ಎಲ್ಲಾ ಕಡೆ ನೋಡ್ದೆ ಅಮ್ಮ, ಆದ್ರೆ ಅವಳು ಎಲ್ಲೂ ಕಾಣಿಸ್ತಾ ಇಲ್ಲ. ರೇ ಏನ್ರಿ ಇದು, ಈ ಸಮಯದಲ್ಲಿ ಅವಳೆಲ್ಲ ಹೋದ್ಲು? ಶಾರದಾ, ಆತಂಕ ಪಡ್ಬೇಡ, ಇಲ್ಲೇ ಎಲ್ಲ ಇರ್ತಾಳೆ. ಬಾ ನೋಡೋಣ, ಬಾ ಮಕ್ಕಳೇ. ಏಯ್ ಕಿಟ್ಟಿ, ಮೊಬೈಲ್ ನೋಡ್ಕೊಂಡು ಏನೋ ಮಾಡ್ತಿದ್ಯಾ? ನೀನ್ ಹೇಳಿದ ಹುಡುಗರೆಲ್ಲ ಬಂದ್ರಾ? ಏನಕ್ಕ ನೀನು ನನ್ ಮೇಲೆನೆ ಅನುಮಾನ ಪಡ್ತೀಯ? ಅವ್ರಾಗ್ಲೇ ಹೊರಟಿದ್ದಾರೆ, ಇನ್ನೇನ್ ಸ್ವಲ್ಪ ಹೊತ್ತು ಇಲ್ಲಿ ಇರ್ತಾರೆ. ಲೋ ಕಿಟ್ಟಿ, ಮಂಟಪದಲ್ಲಿರೋ ಎಲ್ಲಾ ಕ್ಯಾಮ್ರಾಗಳನ್ನ ಆಫ್ ಮಾಡಿದ್ಯಾ ತಾನೆ? ಅವೆಲ್ಲ ಯಾವಾಗ್ಲೂ ಮಾಡಾಯ್ತಕ್ಕ, ನೀನೇನು ತಲೆ ಕೆಡ್ಸ್ಕೋಬೇಡ, ಯಾರು ಕಂಡಿಡಿಯಕ್ಕಾಗಲ್ಲ. ಲೋ, ಮದ್ವೆ ಮಂಟಪದಲ್ಲಿ ಜಾತ್ರೆ ತರ ಜನ ಸೇರಿದ್ದಾರೆ, ಅವ್ರ ಕಣ್ಣಿಗೆ ಮಣ್ಣೆರ್ಚಿ ಹೇಗ್ ಕಿಡ್ನಾಪ್ ಮಾಡ್ತಿರೋ ಏನೋ. ತಲೆನೇ ಕೆಡ್ಸ್ಕೋಬೇಡ ಅಕ್ಕ, ಎಲ್ಲ ಪಕ್ಕಾ ಪ್ಲಾನ್ ಆಗಿದೆ. ಅದೇನಂತ ಆಮೇಲೆ ಹೇಳ್ತೀನಿ. ಪಕ್ಕಾ ಪ್ಲಾನ್ ಆಗಿದೆ ತಾನೆ? ಸ್ವಲ್ಪ ಎಡವಟ್ಟಾದ್ರೂ ನಾವು ಜೈಲ್ ಸೇರ್ಬೇಕಾಗುತ್ತೆ ಕಣೋ. ನೀನ್ ಧೈರ್ಯವಾಗಿರಕ್ಕ, ಏನು ಎಡ್ವಟ್ಟಾಗಲ್ಲ. ಒಟ್ನಲ್ಲಿ ಈ ಮದುವೆ ನಡಿಬಾರ್ದು ಕಣೋ. ಆ ಹಾಳದ ಕಲ್ಯಾಣಿಯಿಂದ ನಮ್ಮ ಮನೇಲಿ ನನಗ್ ಸ್ವಲ್ಪನೂ ಮರ್ಯಾದೆ ಇಲ್ಲ, ನನ್ನ ಗಂಡನ್ಗೂ ಗೌರವ ಇಲ್ಲ. ಎಲ್ಲ ಅವಳದೇ ರಾಜ್ಯಭಾರ, ನನ್ ಮಗನ್ನೂ ಕಿತ್ಕೊಂಡ್ಬಿಟ್ಟಿದ್ದಾಳೆ. ಈ ಮದುವೆ ನಿಂತು ಹೋದ್ರೇನೆ ನನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗೋದು, ನನಗಾಗ್ತಿರೋ ಸಂಕಟ ಅವಳಿಗೆ ಅರ್ಥ ಆಗೋದು. ಕಿಟ್ಟಿ, ಈ ಮದುವೆ ನಿಂತು ಹೋದ್ರೆ ಆ ಕಲ್ಯಾಣಿ ಸತ್ ಹೋಗ್ತಾಳೆ. ಮಹಾದೇವ ಯಾರನ್ನಾದ್ರೂ ಕೊಚ್ಚ ಹಾಕಿ ಜೈಲ್ ಸೇರ್ಕೋತಾನೆ. ಆಮೇಲೆ ಈ ಆಸ್ತಿ ನಮ್ದೇ ಕಣೋ. ಅಕ್ಕ, ನಮ್ಮ ಹುಡುಗರು ಫೋನ್ ಮಾಡ್ತಿದ್ದಾರೆ, ಮಂಟಪದ ಹೊರಗಡೆ ಬಂದಿರ್ಬೇಕು. ನಾನು ಯಾರಿಗೂ ಅನುಮಾನ ಬರ್ದಿರೋ ಹಂಗೆ ಕರ್ಕೊಂಡ್ಬರ್ತೀನಿ. ಹುಷಾರು. ಏ ಕಲ್ಯಾಣಿ, ನಿನ್ನನ್ನ ಕಾಪಾಡೋದಕ್ಕೆ ಆ ಸತ್ಯನಾರಾಯಣ ತರದ್ 100 ಜನ ಬಂದ್ರೂ ಆಗಲ್ಲ. ಯಾಕೆಂದ್ರೆ ನಿನ್ನ ವಿರುದ್ಧ ನಿಂತಿರೋದು ಈ ಮಹೇಶ್ವರಿ. ನನ್ನನ್ನ ಮೀರಿ ಅದ್ ಹೇಗ್ ನೀನ್ ನಿನ್ ಮಗನ್ ಮದ್ವೆ ಮಾಡ್ತೀಯೋ ನಾನು ನೋಡ್ತೀನಿ ಕಣೆ. ಸೂಪರ್ ಮಗ, ಹೇಳೋ ಟೈಮಿಗೆ ಕರೆಕ್ಟಾಗಿ ಬಂದಿದ್ಯಾ. ನಿನ್ ಕೆಲ್ಸ ಅಂದ್ಮೇಲೆ ಲೇಟಾಗಿ ಬರ್ತೀನಾ? ಹುಡುಗಿ ಯಾರಂತ ತೋರಿಸಿ ಸಾಕು, ಅವ್ರನ್ನ ನಾವು ಹೋಗಿ ಎತ್ತಾಕೊಂಡ್ಬರ್ತೀವಿ. ಏಯ್, ಎತ್ತಾಕೊಂಡು ಹೋಗೋದಿರ್ಲಿ, ಮೊದಲು ಏನ್ ಪ್ಲಾನ್ ಮಾಡಿದ್ದೀರಾ, ಅದನ್ನ ಹೇಗ್ ಮಾಡ್ತೀರಾ ಅಂತ ಡೀಟೇಲ್ ಆಗಿ ಹೇಳಿ. ಮಗ, ನೀನೇನ್ ತಲೆ ಕೆಡ್ಸ್ಕೋಬೇಡ. ಸೂಪರ್ ಪ್ಲಾನ್ ಮಗ, ಆದ್ರೆ ನೀವು ಇಲ್ಲಿ ಯಾರ ಕಣ್ಣು ಕಾಣಿಸ್ಕೊಳ್ಳೋದು ಬೇಡ. ನನ್ನ ರೂಮ್ಗೆ ಹೋಗೋಣ. ಅವಳ ರೂಮಲ್ಲಿ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ. ಅವಳ ರೂಮಲ್ಲಿ ಇರೋರ್ನೆಲ್ಲ ಆಚೆ ಕಳಿಸಿ ಫೀಲ್ಡ್ ಕ್ಲಿಯರ್ ಆದ್ಮೇಲೆ ನಾನು ನಿಮ್ಗೆ ಸಿಗ್ನಲ್ ಕೊಡ್ತೀನಿ. ನೋಡು ಮಗ, ಇಲ್ಲಿ ಯಾರಿಗೂ ಒಂದು ಸ್ವಲ್ಪನೂ ಅನುಮಾನ ಬರಬಾರ್ದು. ಆ ರೀತಿಯಲ್ಲಿ ಕೆಲಸ ಮಾಡಿ ಮುಗಿಸ್ಬೇಕು, ತಿಳಿತಲ್ಲ? ತಲೆ ಕೆಡ್ಸ್ಕೊಂಬಿಡ ಮಗ, ನಾವೆಲ್ಲ ನೋಡ್ಕೊಂತೀವಿ, ಯಾರಿಗೂ ಅನುಮಾನ ಬರಲ್ಲ. ಏನ್ರೋ, ನಾವು ಪ್ಲಾನ್ ಪ್ರಕಾರ ಹೋಗಿ ತಾನೆ? ಸರಿ, ಬನ್ನಿ. ಮಗ, ಅಲ್ಲಿ ಕಾಣಿಸ್ತಿದ್ಯಲ್ಲ, ಅದೇ ಅವಳ ರೂಮು. ಸರಿಯಾಗಿ ನೋಡ್ಕೊಳ್ಳಿ. ಅಲ್ಲಿರೋರ್ನೆಲ್ಲ ಕಳ್ಸಿದ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ, ಹುಷಾರಾಗಿ ಹೋಗಿ ಕಿಡ್ನಾಪ್ ಮಾಡಿ, ಸರಿನಾ? ಮಗ, ತುಂಬ ಸೀರಿಯಸ್ ವಿಷಯ ಇದು. ಯಾರೊಬ್ಬರಿಗೂ ಅನುಮಾನ, ಯಾರಾದರೂ ಕೇಳಿದ್ರೆ ಆ ಮಹಾದೇವ್ ಫ್ರೆಂಡ್ಸು ಅಂತ ಹೇಳಬೇಕು. ತಲೆ ಕೆಡ್ಸ್ಕೊಂಬಿಡ ಮಗ, ನಾವು ಹಾಕಿರೋ ಪ್ಲಾನ್ ಪ್ರಕಾರ ಎಲ್ಲ ಮುಗಿಸ್ತೀವಿ. ಕಾರಲ್ಲಿ ಟಾರ್ಪಲಿನ್ ಬ್ಯಾಗ್ ಇದೆ ಮಚ್ಚ, ನಾವು ಹೋಗಿ ತಗೊಂಬರ. ಹುಷಾರಾಗಿ ಹೋಗ್ರು.
ಗೊತ್ತಾಯ್ತಾ? ಆಯ್ತು ಮಚ್ಚ, ಇಂಥ ಕೇಸ್ ಎಷ್ಟು ಮಾಡಿಲ್ಲ. ಒಂದ್ಸರಿ ಹೊರಗಡೆ ಯಾರನ್ನ ಇದಾರ ನೋಡು. ನಾನು ಮದುವೆ ಕೆಲಸಗಳನ್ನ ನೋಡ್ತೀನಿ, ನೀವು ಹೋಗಿ ಬನ್ನಿ. ಹೇಯ್, ನೀನು ನನ್ನಿಂದೇನೆ ಬಾ, ಇಲ್ಲಿ ಯಾರಿಗೂ ಅನುಮಾನ ಬರ್ಬಾರ್ದು. ಬನ್ನಿಮ್ಮ. ನಮಸ್ಕಾರ. ರಾಮ್, ಕೆನ್ ಐ ಜಾಯ್ನ್ ಯು? ಸ್ನೇಹ, ನಾನೇ ವೆಲ್ಕಮ್ ಮಾಡ್ತಿದ್ನಲ್ಲ, ನೀನ್ ಬರೋ ಅಗತ್ಯನೇ ಇರ್ಲಿಲ್ಲ. ಅಯ್ಯೋ, ಎಷ್ಟೊತ್ತು ಅಂತ ಸುಮ್ಮನೆ ಇರೋದು. ಅದ್ರ ಬದಲು ನಿಂಗೆ ಹೆಲ್ಪ್ ಮಾಡಿದ್ರೆ ಟೈಮ್ ಪಾಸ್ ಆಗತ್ತೆ ಅಂತ ಬಂದೆ. ದೊಡ್ಡ ಶ್ರೀಮಂತರು ಮನೆ ಮಗಳು ನೀನ್ ನೋಡಿದ್ರೆ ನನ್ ಜೊತೆ ಹಿಂಗೆ ವೆಲ್ಕಮ್ ಕೆಲಸ ಮಾಡ್ತಾ ಇದೀಯ. ಆಕ್ಚುಲಿ ನಿನ್ನ ಸಿಂಪ್ಲಿಸಿಟಿನೇ ನನಗೆ ತುಂಬಾ ಇಷ್ಟ ಆಗಿದೆ. ಥ್ಯಾಂಕ್ ಯು ರಾಮ್. ಬಟ್ ನಿನ್ನ ಮೀಟ್ ಮಾಡೋವರೆಗೂ ನಂಗೆ ಸ್ವಲ್ಪ ದುರಂಕಾರ ಇತ್ತು. ನಾನ್ ರಿಚ್ ಕಿಡ್ ಅನ್ನೋ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು. ಆದ್ರೆ ನಿನ್ನ ಯಾವತ್ ಮೀಟ್ ಅವತ್ತೇ ಇದೆಲ್ಲ ಮಾಯ ಆಗೋಯ್ತು. ಮೊದ್ಲು ನಾನು ರಿಚ್ ಕಿಡ್ ಸ್ನೇಹ, ಆದ್ರೆ ಈಗ ಬರೀ ಸ್ನೇಹ ಅಷ್ಟೆ. ಮಾದೇವ, ನೀನೋಳ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು, ಬಂಗಾರ ತರ ನೋಡ್ಕೋಬೇಕು. ನೋಡ್ಕೋತಿಯಲ್ಲ? ಎಲ್ರೂ ಎಷ್ಟು ಸಂತೋಷವಾಗಿದ್ದೀರಾ ಅಲ್ವಾ? ಇರಿ ಇರಿ, ಇನ್ನು ಸ್ವಲ್ಪ ಹೊತ್ತಷ್ಟೇ ಈ ನಿಮ್ಮ ಸಂತೋಷ ಸಂಭ್ರಮ ಎಲ್ಲ. ಆಮೇಲೆ ಎಲ್ರು ಗಾಬರಿಯಾಗಿ ಗೋಳಾಡ್ತೀರ. ಇಷ್ಟೊತ್ತಿಗೆ ನಮ್ಮ ಹುಡುಗರು ಆ ಪ್ರೇಮನ ಎತ್ತಾಕೊಂಡು ಹೋಗಿರ್ತಾರೆ. ಅಮ್ಮ, ಅಮ್ಮ, ಏನೇ? ಬಾ, ಬಾ ಅಮ್ಮ. ನೀನ್ ಕಾವ್ಯ? ಅಮ್ಮ, ಪ್ರೇಮಕ್ಕ ರೂಮಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಅವಳು ಎಲ್ಲಿ ಹೋದ್ಲು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಹೇಳ್ತಾ ಇದೀಯ ಕಾವ್ಯ? ಪ್ರೇಮ ರೂಮಲ್ಲಿ ತಾನೇ ಇದ್ಲು. ಇಲ್ಲಪ್ಪ, ನಾನು ಹೊರಗಡೆನೂ ಹುಡುಕ್ದೆ. ಬೇರೆಯವ್ರು ಯಾರಾದ್ರೂ ಅಕ್ಕನ ಇಲ್ಲಿ ಕರ್ಕೊಂಡ್ ಬಂದಿರ್ಬೋದಾ ಅಂತ ಬಂದೆ, ಆದ್ರೆ ಅವಳು ಇಲ್ಲೂ ಇಲ್ಲ. ಅಮ್ಮ, ಅಕ್ಕ ಏನಾದ್ರೂ ನಿಂಗೆ ಹೇಳಿ ಹೋಗಿದ್ಲಾ? ಇಲ್ಲ ಕಣೆ, ನಮ್ಗಳೇನು ಹೇಳಿಲ್ಲ. ನನ್ನ ಹತ್ರನೂ ಏನು ಹೇಳಿಲ್ಲ ಕಣೆ. ನೋಡಪ್ಪ, ಮನಸ್ಸಲ್ಲಿ ನಿನ್ನ ಮನೆ ದೇವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡ್ತಾ ಹೋಗು. ಹರಿದ್ರ ಕುಂಕುಮಚೂರ್ಣಂ ಸಮರ್ಪಯಾಮಿ. ಅರೆ ಏನಿದು, ಅಕ್ಕಪಕ್ಕ ರೂಮಲ್ಲೆಲ್ಲ ಹುಡ್ಕಾಟ್ ನೋಡ್ದ್ಯಾ? ಎಲ್ಲಾ ಕಡೆ ನೋಡ್ದೆ ಅಮ್ಮ, ಆದ್ರೆ ಅವಳು ಎಲ್ಲೂ ಕಾಣಿಸ್ತಾ ಇಲ್ಲ. ರೀ, ಏನ್ರಿ ಇದು? ಈ ಸಮಯದಲ್ಲಿ ಅವಳೆಲ್ಲ ಹೋದ್ಲು? ಶಾರದಾ, ಆತಂಕ ಪಡ್ಬೇಡ, ಇಲ್ಲೇ ಎಲ್ಲ ಇರ್ತಾಳೆ. ಬಾ ನೋಡೋಣ, ಬಾ ಮಕ್ಕದೇ. ಏನು ಸಕ್ಸಸ್ ಅಕ್ಕ, ಸಕ್ಸಸ್. ಇನ್ನ ಮಹಾದೇವನ್ ಮದುವೆ ನಡೆಯೋದಿಲ್ಲ. ನಾವು ಅನ್ಕೊಂಡಿದ್ದ ಪ್ರಕಾರನೇ ಎಲ್ಲ ಆಗಿದೆ. ಏನಾಗ್ಬಿಡುತ್ತೋ ಅಂತ ಆಗ್ಲಿಂದ ನನ್ನ ಮನ್ಸು ಹೊಡ್ಕೋತಾನೆ ಇತ್ತು ಕಣೋ. ಅಬ್ಬಾ, ಈಗ ನನಗ್ ಸಮಾಧಾನ. ತಾನು ಆಸೆ ಪಟ್ಟು ಮನೆ ತುಂಬಿಸ್ಕೊಳ್ಳೋ ಪ್ರೇಮ ಮದ್ವೆ ಮನೆಯಿಂದ ಓಡ್ ಹೋಗಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಆ ಕಲ್ಯಾಣಿ ಎದೆ ಹೊಡ್ಕೊಂಡು ಸತ್ತೋಗ್ತಾಳೆ. ಅವಳು ಕೊಡಕ್ಕಂದ್ರೆ
ಇಡೀ ಮನೆ ಸಾಮ್ರಾಜ್ಯ ನಮ್ದೇ ಕಣೋ. ಹೌದಕ್ಕ, ಇನ್ಮೇಲೆ ನಮ್ಮನ್ನು ಯಾರೂ ಕೇಳೋರಿಲ್ಲ. ಪ್ರೇಮ 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 ಕಾವ್ಯ, ನೀನನ್ನ ಅವಳ ಜೊತೆಲಿರು ಅಂತ ಬಿಟ್ಟೋಗಿದ್ರೆ ಅವಳನ್ನೊಬ್ಬಳನ್ನೇ ಬಿಟ್ಟು ನೀನೆಲ್ಲ ಹೋಗಿದ್ದೆ? ನಂಗೊಂದು ಇಂಪಾರ್ಟೆಂಟ್ ಕಾಲ್ ಬಂದಿತ್ತಮ್ಮ. ಮಾತಾಡ್ಕೊಂಡ್ ಬರೋ ಅಷ್ಟರಲ್ಲಿ ಅಕ್ಕ ಎಲ್ಲೂ ಕಾಣಿಸ್ತಿರ್ಲಿಲ್ಲ. ನಿನ್ನ ನಂಬಿ ನಾವ್ ಬಿಟ್ಟು ಹೋದ್ವಿ ನೋಡು, ನಮಗ್ ಬುದ್ಧಿ ಇಲ್ಲ. ಪ್ರೇಮ ನನಗೆ ಹೇಳ್ದೆ ಎಲ್ಲೂ ಹೋದವಳಲ್ಲ. ಏನಿವತ್ತು ಇದ್ದಕ್ಕಿದ್ದಾಗ ಎಲ್ಲಿಗೆ ಹೋದ್ಲು? ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅವಳಿಗೆ ಮದ್ವೆ ಇಷ್ಟ ಇಲ್ಲ ಅಂತ ಏನಾದ್ರೂ ಹೋಗ್ಬಿಟ್ಲಾ? ಅಯ್ಯೋ ದೇವ್ರೆ, ಅವಳನ್ನ ಎಲ್ಲಿ ಅಂತ ಹುಡ್ಕೋದು? ಚಚೆ, ನನ್ನ ಮಗಳು ಯಾವತ್ತೂ ಅಂತ ಕೆಲಸ ಮಾಡೋದಿಲ್ಲ. ಮದುವೆ ಇಷ್ಟ ಅಲ್ಲ ಅಂದಿದ್ರೆ ನೇರವಾಗಿ ನನಗೆ ಹೇಳಿರ್ತಿದ್ಲು. ನನ್ನ ಮಾತನ್ನು ಯಾವತ್ತೂ ಅವಳು ಮೀರ್ತಿರ್ಲಿಲ್ಲ. ಇಲ್ಲೇ ಎಲ್ಲೋ ಮಂಟಪದ ಹತ್ರ ಇರ್ತಾಳೆ, ಹುಡ್ಕೋಣ ಬಾ. ಒಂದ್ ವೇಳೆ ಅಕ್ಕಂಗೇನಾದ್ರೂ ಈ ಮದ್ವೆ ಇಷ್ಟ ಇಲ್ದಿರ ಓಡ್ ಹೋದ್ಲಾ? ಕಿತ್ತಿದ್ರೆ ಅವಳು ನನ್ನ ಹತ್ರ ಹೇಳಿರ್ತಿದ್ಲು ಅಲ್ವಾ? ನಾನು ಈ ಮದ್ವೆ ಬೇಡ ಅಂತ ಹೇಳ್ದಾಗ್ಲು ಅವಳು ಸುಮ್ಮನೆ ಇದ್ಲು. ಹಾಗಾಗಿ ಅವಳು ಈ ಮದ್ವೆ ಇಷ್ಟ ಇಲ್ಲ ಅಂತ ಓಡ್ ಹೋಗಿರೋದಕ್ಕೆ ಚಾನ್ಸೇ ಇಲ್ಲ. ಆದ್ರೆ ಈ ರೂಮಲ್ಲಿ ಇದ್ದವಳು ಇದ್ದಕ್ಕಿದ್ದ ಹಾಗೆ ಎಲ್ ಕಾಣೆ ಆದ್ಲು? ಎಲ್ ಹೋದ್ಲು? ಏನಾಯ್ತು ಅಕ್ಕಂಗೆ? ಶಾರದಾ, ಪ್ರೇಮ ಎಲ್ಲೂ ಕಾಣ್ತಿಲ್ವಲ್ಲೇ? ಅವಳನ್ನ ಗಿಲ್ಲಿ ಅಂತ ಹುಡುಕೋದು. ಕಲ್ಯಾಣಿ ಕೇಳಿದ್ರೆ ಏನಂತ ಹೇಳ್ಬೇಕು? ಏನ್ರಿ ಇದು ಹೀಗಾಗೋಯ್ತು? ನಾವ್ ಕಲ್ಯಾಣಿ ಅಕ್ಕಿಗೆ ಹೇಗ್ ಮುಖ ತೋರ್ಸೋದು? ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನಾವ್ ಹೇಗ್ ಮಾತಾಡೋದು? ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ. ನನಗ್ ತುಂಬಾ ಭಯ ಆಗ್ತಿದೆ ರೀ. ಬಾ, ಅಲ್ಲೆಲ್ಲಾದ್ರೂ ನೋಡೋಣ. ಇಲ್ಲ ಶಾರದಾ, ಇದು ಎಲ್ಲಿ ಅಂತ ಹುಡ್ಕೋದೆ ಅವಳನ್ನ? ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಅವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ.